ಆತ್ಮೀಯ ಭೀಮವಾಹಿನಿಯ ಎಲ್ಲ ವೀಕ್ಷಕ ಕೋಟಿಗೆ ಜೈ ಭೀಮ್ ಅಂತ ಹೇಳ್ತಾ, ಇದು ಜನಪರ ಆಶಯ ಹೊತ್ತಂಥ ವಿಶಿಷ್ಟ ವಾಹಿನಿ. ಅದಕ್ಕಾಗಿಯೇ ಜನಪರ ಧ್ವನಿ ಅಂತೇಳಿ ನಾವು ಕರ್ಕೊಂಡಿದ್ದೇವೆ. ಜನಪರವಾಗಿ ಯಾರು ಏನೇ ಕೆಲಸ ಮಾಡಿದ್ರೂ ಕೂಡ ಅದನ್ನು ಸಮಾಜಕ್ಕೆ ತೋರಿಸುವಂಥದ್ದು, ಆ ಮೂಲಕ ಸಮಾಜವನ್ನು ಪ್ರೇರೇಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ವಿಶಿಷ್ಟ ಸಂಚಿಕೆ ಏನಿದೆ ಸಾಧನೆಯ ಹಾದಿಯಲ್ಲಿ, ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ನಮ್ಮೆದುರಿನ ಸಮಾಜ ಏನೆಲ್ಲ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ರು, ಸಮಾಜ ಅಷ್ಟೇ ಅಲ್ಲ, ಅದು ಸಾಮಾಜಿಕ ನೈಸರ್ಗಿಕ ಪರಿಸರ ಎಷ್ಟೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು, ಅಯ್ಯೋ ನಾವೇನು ಮಾಡೋಕ್ಕಾಗುತ್ತೆ ಅಂತ ಕೈ ಚೆಲ್ಲೋರೇ ಜಾಸ್ತಿ. ಕೆಲವರು ಮಾತ್ರ ಖಂಡಿತ ಮಾಡಲಿಕ್ಕಾಗುತ್ತೆ, ನಮ್ಮ ಹೆಜ್ಜೆಯಿಂದ ಇನ್ನಷ್ಟು ಹೆಜ್ಜೆಗಳು ನಮ್ಮ ಜೊತೆ ಸೇರಿಕೊಂಡ್ರೆ ಒಂದು ಅದ್ಭುತವಾದದನ್ನೇ ಸಾಧಿಸ್ಬೋದು ಅನ್ನೋದನ್ನು ಹಲವರು ತೋರಿಸ್ಕೊಟ್ಟಿದ್ದಾರೆ. ಆ ಪರಂಪರೆಯ ಕೊಂಡಿಯಾಗಿ ತಮ್ಮ ಸೀಮಿತ ಅವಧಿಯಲ್ಲಿ, ತಮ್ಮ ಮಿತಿಯಲ್ಲಿ ಪರಿಸರ ಕಾಳಜಿಯನ್ನಿಟ್ಕೊಂಡು ಗಿಡಮರಗಳ ರಕ್ಷಣೆ, ಸಂಸ್ಕೃತಿಯ ರಕ್ಷಣೆ, ಶಿಕ್ಷಣದ ರಕ್ಷಣೆ, ಸಾಮಾಜಿಕ ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಅಪಾರವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಂದು ಯುವ ಮನಸ್ಸನ್ನು ನಿಮಗಿವತ್ತು ಪರಿಚಯ ಮಾಡ್ತಾ ಇದ್ದೇನೆ. ಅವರೇ ಶ್ರೀಯುತ ದಾಸಣ್ಣ ವಿ ಅವರು, ಪಾವಗಡದವರು. ಪಾವಗಡ ಅಂದ ಕೂಡಲೇ ನಮಗೆಲ್ಲ ಬರುವಂಥದ್ದು ಒಂದು, ಅಲ್ಲಿ ನೀರಿನ ಸಮಸ್ಯೆ ಇದೆ, ಹಸಿರಿನ ಸಮಸ್ಯೆ ಇದೆ, ಅದೊಂದು ಬೆಂಗಾಡು ಅನ್ನುವಂಥ ಮಾತನ್ನು ಹೇಳ್ಬಿಡ್ತೀವಿ. ಯಾಕೆಂದರೆ ಆಂಧ್ರ ಪ್ರದೇಶದ ಸರಹದ್ದಿನಲ್ಲಿರ್ತಕ್ಕಂಥದ್ದು. ಅಂಥ ಕಡೆ ನೀರಿಗಾಗಿ, ಪ್ರಕೃತಿಯ ವಿನಾಶಕ್ಕಾಗಿ ಏನೆಲ್ಲ ಪ್ರಯತ್ನಗಳು ನಡೀತಾ ಇದ್ದೇವೆ ಅಂತ ಗೊತ್ತು. ಅದರ ಸಂರಕ್ಷಣೆಗಾಗಿ ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ದಾಸಣ್ಣ ಅವರು ವಿಶ್ವ ಗ್ರಾಮೋದಯ ಸಂಸ್ಥೆ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದರ ಮೂಲಕ ಇದುವರೆಗೆ 20,000ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಬೀಜ ದುಂಡೆಗಳನ್ನು ನಾಟಿ ಮಾಡುವಂಥ ವಿಶಿಷ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಬೇರೆ ಬೇರೆ ವಿಜ್ಞಾನ ಅಥವಾ ವೈಜ್ಞಾನಿಕ ತಂತ್ರಗಳನ್ನು ಬಳಸ್ಕೊಳ್ತಾ ಇರುವಂಥ ಶ್ರೀಯುತರು ನಾವೆಲ್ಲ ಆಚರಣೆ ಮಾಡಿ ಸಂಭ್ರಮ ಪಡ್ತೀವಲ್ಲ, ಎಂತೆಂಥದ್ದು ದಿನಾಚರಣೆ. ಇತ್ತೀಚೆಗಂತೂ ಆ ದಿನಾಚರಣೆಗಳ ನೆನಪೇ ಇಲ್ಲ, ಅಷ್ಟರ ಮಟ್ಟಿಗೆ ಅಂಥ ದಿನಾಚರಣೆಗಳೆಲ್ಲವೂ ಕೂಡ ಅರ್ಥಪೂರ್ಣವಾಗಬೇಕು ಅಂತ ಹೇಳಿ ಜನರನ್ನು, ಮಕ್ಕಳನ್ನು, ಯುವ ಜನರನ್ನು ಸೇರಿಸ್ಕೊಳ್ಳುವಂಥದ್ದು ಇವರ ವೈಶಿಷ್ಟ್ಯ. ಈ ವೈಶಿಷ್ಟ್ಯಕ್ಕಾಗಿ ನಾವೆಲ್ಲ ಮಾತಾಡ್ತೀವಿ, ಬದುಕಿದ್ದಾಗ ಏನು ಮಾಡಿದೆ ಅಂತ ಅಂದರೆ ಒಂದಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀನಿ, ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಕ್ಕಿಂತ ಹೇಗೆ ಜನಪರವಾಗಿ ಪರಿಸರ ಸ್ನೇಹಿ ಬದುಕನ್ನು ನಡೆಸಿದ್ವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ತಮ್ಮ ದಿಟ್ಟ ಹೆಜ್ಜೆಗಳನ್ನಿಟ್ಟಿರುವಂಥ ಶ್ರೀಯುತ ದಾಸಣ್ಣ ಅವರ ಸಂಸ್ಥೆಗೆ ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಂದಿದೆ. ಹಾಗಾದರೆ ಪರಿಸರದ ಕೆಲಸವನ್ನು ಯಾಕೆ ಒಪ್ಕೊಂಡ್ರು? ಅದು ಸುಲಭವಾದ ಕೆಲಸನೇ. ಜನ ಸೇರಿಸುವಂಥದ್ದು ಅಥವಾ ಹಾಕಿದ ಗಿಡಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಎಷ್ಟು ಕಷ್ಟದ ಕೆಲಸ. ಇವೆಲ್ಲವುಗಳ ಬಗ್ಗೆ ಅವ್ರನ್ನ ಮಾತಾಡಿಸ್ತೀನಿ. ಬನ್ನಿ ಬರಮಾಡ್ಕೊಳ್ಳೋಣ ಶ್ರೀಯುತ ದಾಸಣ್ಣ ಅವ್ರನ್ನ. ನಮಸ್ಕಾರ ದಾಸಣ್ಣ ಅವರೇ. ಸರ್ ನಮಸ್ಕಾರ ಸರ್. ನನಗೆ ಬಹಳ ಖುಷಿ ಕೊಡುವಂಥದ್ದು, ನೀವು ಕಳೆದ 15 ವರ್ಷಗಳಿಂದ ಏನು ಪರಿಸರದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು, ಅದರ ಬಗ್ಗೆ ನಾಡಿನ ಒಬ್ಬ ಶ್ರೇಷ್ಠ ಪತ್ರಕರ್ತರು, ಅಂಕಣಕಾರರು, ವಿಜ್ಞಾನ ಬರಹಗಾರರು, ವಿಶೇಷವಾಗಿ ಪರಿಸರ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಎಲ್ಲ ಯುವಜನತೆಗೆ ಒಂದು ತಾಯಿ ಮನಸ್ಸಿನ ಆಶೀರ್ವಾದ ಮಾಡುವಂಥ ನಾಗೇಶ್ ಹೆಗಡೆ ಅವರು ಹೊಗಳ್ತಾರೆ. ಇದೊಂದು ಹೆಗ್ಗಳಿಕೆ ವಿಚಾರ. ಎಸ್ ಸರ್, ಈ ಹೆಗ್ಗಳಿಕೆಗೆ ಪಾತ್ರ ಆಗುವಂಥ ನೀವು ಯಾಕೆ ಪರಿಸರ ಸಂರಕ್ಷಣೆಯ ಕಾರ್ಯವನ್ನು ಹೆಗಲಿಗೆ ಹಾಕ್ಕೊಂಡ್ರಿ? ಸರ್ ನಮಸ್ಕಾರ ಎಲ್ರಿಗೂ. ನನ್ನ ಬಾಲ್ಯದಿಂದ ಏನು ನಮ್ಮೂರಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿ ಚಿಲುಮೆ ನೀರು, ಅಲ್ಲೆಲ್ಲ ಚಿಲುಮೆ ನೀರೆಲ್ಲ ಕುಡಿತಾ ಇದ್ವಿ. ಅಲ್ಲಿ ಚಿಲುಮೆ ನೀರು ಹೋದ ನಂತರ ಮತ್ತು ಈ ಬಾವಿಗಳಲ್ಲಿ ಅಲ್ಲೆಲ್ಲ ನಾವು ಚಿಕ್ಕ ಹುಡುಗರಾದಾಗ ಏತ ನೀರಾವರಿ ಎಲ್ಲ ಮಾಡ್ತಾಯಿದ್ರು. ಓಕೆ, ಏತ ನೀರಾವರಿ ಎಲ್ಲ ಹೋಯಿತು. ಅಲ್ಲೆಲ್ಲ ನೋಡಿದಾಗ ನಾವು ಈಗ ದಿನ ಬಂದಾಗ ನೀರಿಗೆ ತುಂಬ ಹಾಹಾಕಾರ ಬರ್ತಾಯಿತ್ತು. ನೀರಿಗೆ ಹಾಹಾಕಾರ ಬಂದಾಗ ನಾನು ಒಂದ್ಸಲ ಯೋಚನೆ ಮಾಡಿದೆ, ಏನು ಇದಕ್ಕೆ, ಏನು ನಾವು ಬಾಲ್ಯದಲ್ಲಿ ಕಂಡಂಥ ಒಂದು ಚಿಲುಮೆ ನೀರು ಈಗಿಲ್ವಲ್ಲ, ಏನಾಯಿತು, ನೀರು ಎಲ್ಲೋ ಹೋಯಿತು ಅಂತ. ಅದನ್ನು ಸಂಪತ್ತೆಲ್ಲ ಆ ಜಾಡನ್ನು ಹಿಡ್ಕೊಳ್ತಾ ಹೋದೆ. ನಾನು ಹಾಕಿದ್ವಿ ಆ ಜಾಡನ್ನು ಹಿಡ್ಕೊಂಡು ಹೋದಾಗ ನನಗೊಂದು ಅರ್ಥ ಆಯ್ತು ಸರ್. ಈಗ ಏನಂದರೆ
ಈಗ ಏತ ನೀರಾವರಿ ಹೋಯ್ತು, ಬಾವಿಗಳು ಹೋಯ್ತು, ಮತ್ತು ಇದು ಕೊಳವೆ ಬಾವಿಗಳು ಬಂದು ಅದೆಲ್ಲ ಕಂಪ್ಲೀಟಾಗಿ ಬತ್ತಿ ಹೋಯಿತು. ಈಗ ನೀರೇ ಇಲ್ಲ, ಹಾಹಾಕಾರ ಆಗಿದೆ. ಈಗ ಒಂದು ಅಧ್ಯಯನಗಳ ಈ ವಿಜ್ಞಾನಿಗಳು ಒಂದು ಅಧ್ಯಯನ ಹೇಳೋ ಪ್ರಕಾರ ಈಗ 2030ಕ್ಕೆ ತುಂಬ ನೀರಿಗೆ ಹಾಹಾಕಾರ ಆಗುತ್ತೆ ಅಂತ ಒಂದು ವರದಿಗಳೆಲ್ಲ ಈಗಲೇ ತಿಳಿಸ್ತಾ ಇದ್ದಾರೆ. ನಾನು ಅದರ ಜಾಡನ್ನು ಇದು ನಾನು ಹೇಳ್ಕೊಂಡೆ. ನಮ್ಮ ಭೂಮಿ ಹುಟ್ಟಿ 50 ಮಿಲಿಯನ್ ವರ್ಷ ಅಂತ ಹೇಳ್ತಾರೆ. ಅಂದರೆ 12 ಈ ನಾಸಾ ಪ್ರಕಾರ 1 ಲಕ್ಷ ಕೋಟಿ ವರ್ಷ ಅಂತ ಹೇಳ್ತಾರೆ. 1 ಲಕ್ಷ ಕೋಟಿ ವರ್ಷ ಇರ್ತಕ್ಕಂಥ ಭೂಮಿನ ನಮ್ಮ ಪೂರ್ವಜರು ಮುತ್ತಾತವರೆಲ್ಲ ಇರ್ತಕ್ಕಂಥದ್ರಲ್ಲಿ ಆ ನಿಟ್ಟಿನಲ್ಲಿ ನೀರಿದ್ದದ್ದು ಈಗ ನಾನು ನೋಡಿದ್ದೀನಿ ಅದನ್ನು. ಏನೋ ಏತ ನೀರಾವರಿ ಬರೀ 40 ವರ್ಷ, ಈಗ ನನಗೆ 40 ವರ್ಷಗಳಲ್ಲಿ ನೀರು ಖಾಲಿಯಾಗಿದೆ ಅಂದರೆ ನೀರು ಎಲ್ಲಾಯಿತು? ಕಾರಣಗಳೇನು? ಆ ಜಾಡನ್ನ ಹುಟ್ಟಿದಾಗ ನನಗೆ ಒಂದು ಉಳಿತು. ಏನು ಉಳಿತು ಅಂದರೆ ಇದಕ್ಕೆಲ್ಲ ಏನೆಲ್ಲ ನಾವೆಲ್ಲ ನಾಶ ಮಾಡ್ತಿದ್ವಿ ಅನ್ನೋದು ತುಂಬ ತುಂಬ ಗಂಭೀರವಾಗಿ ನಾನು ಯೋಚನೆ ಮಾಡ್ತಕ್ಕಂಥ ಒಂದು ಇದಕ್ಕೆ ಹಿಡಿಯಿತು. ಅದಕ್ಕೆ ಮೊದಲನೇ ಕಾರಣ ಏನಂದರೆ, ಹಳ್ಳಿಗಳಲ್ಲಿ ಏನಾಡ್ತಾ ಅಂದರೆ ಈಗ ನಾವು ರೈತರು ಬೆಳಿಬೇಕಂದ್ರೆ ಅಲ್ಲಿ ತೆಲುಗಲ್ಲಿ ಹೇಳ್ತಾರೆ, ನಮ್ಮ ಪಾವಡ ತಾಲೂಕಲ್ಲಿ ಎಟ್ಲ ಎರಡು ಎರಿವೇಸಿ ಪಂಡಿತ ಎಟ್ಲ ಎರಡು ಸ್ಯಾದ್ಗಾಡೆ ಅಂತ ಹೇಳ್ತಾರೆ. ಅಂದರೆ ನಾವು ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆದ್ರೆ ಎಂಥವನು ಅಲ್ಲಿ ವ್ಯವಸಾಯಗಾರ ಅಂತ ಹೇಳ್ತಾರೆ. ಅಲ್ಲಿ ಏನಾಗಿದೆ ಅಂದರೆ ಈಗ ಜಾಗತಿಕ ಮಟ್ಟದಲ್ಲಿರ್ತಕ್ಕಂಥದ್ರಲ್ಲಿ ಬ್ರಿಟನ್, ಮಲೇಷ್ಯಾ, ಆಸ್ಟ್ರೇಲಿಯಾ ಬೇರೆ ಬೇರೆ ದೇಶಗಳಲ್ಲಿ ಈಗ ಬ್ಯಾನ್ ಮಾಡಿರ್ತಕ್ಕಂಥ ಈ ಪೆಸ್ಟಿಸೈಡ್ಸ್ ಏನಿದೆಯೋ ರಾಸಾಯನಿಕವನ್ನು ಯಥೇಚ್ಛವಾಗಿ ನಮ್ಮ ಭಾರತದಲ್ಲಿ ಹಾಕ್ತಾ ಇದ್ದಾರೆ. ಈಗ ಯಥೇಚ್ಛದಲ್ಲಿ ಹಾಕಿದಾಗ ಅಂದರೆ ಈ ವಿಜ್ಞಾನಿಗಳಿಗೆ ಗೊತ್ತಿರೋ ಹಾಗೆ ಅಲ್ಲಿ ಅದು ಲವಣಾಂಶ ಆ್ಯಕ್ಚುಲಿ ಆ ಲವಣಾಂಶ ಯಾವತ್ತು ಯಥೇಚ್ಛವಾಗಿ ಸಿಂಪಡಣೆ ಮಾಡ್ತೀವೋ ಅಥವಾ ಗೊಬ್ಬರ ಇದ್ರ ಮೂಲಕ ಹಾಕ್ತವೋ ಅದು ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ಹೌದು, ತೇವಾಂಶವನ್ನು ಹೀರ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಕೆಲವು ಏನು ನಮ್ಮ ಎರೆಹುಳುಗಳು, ಈ ಫಂಗಸ್ ಜೀವಾಣು ಕೋಟ್ಯಾನು ಕೊಟ್ಟು ಇರ್ತಕ್ಕಂಥ ಜೀವಾಣು ಕೊಟ್ಟರು ಅದರ ಮೇಲೆ ಬಿದ್ದಾಗೂ ಆ ಪ್ರಾಣಿಗಳ ಮೈ ಮೇಲೆ ಆ ತೇವಾಂಶನ ಹೀರ್ಕೊಳ್ಳುತ್ತೆ. ಆ ಹೀರ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ತುಂಬ ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಹಾರ್ಡಾಗುತ್ತೆ. ಅದು ಏನು ಸಡಿಲತೆ ಆಗಲ್ಲ. ಆಗ ಬೀಜ ಹಾಕಿದಾಗ ಅಥವಾ ಗಿಡ ಮರ ಹಾಕಿದಾಗ ಅಥವಾ ಮಳೆ ಬಂದು ಸುರಿದಾಗ ಆ ಗಟ್ಟಿ ಆಗಿರ್ತಕ್ಕಂಥ ಜಾಗದಲ್ಲಿ ನೀರು ಹೋಗಿಬಿಟ್ಟು ಅದು ನದಿ ಕೊಳ್ಳ ಸೇರಿಬಿಟ್ಟು ನದಿ ಕಡೆ ಹೋಗಿ ಅದು ಸೇರುತ್ತೆ. ನಾವು ಒಂದು ಗಿಡನೂ ಆಗಲ್ಲ. ಅವಾಗ ಏನಾಗುತ್ತೆ, ನಾವೇನು ಮಾಡ್ತೀವಿ, ಈಗ ಬರ್ತಾ 40 ವರ್ಷಗಳಲ್ಲಿ ಹೇಗೆ ಅಂತ ಜಾಡನ್ನು ಹಿಡ್ಕೊಂಡು ನನಗೊಂದು ಸಿಗ್ತದೆ ಅದು ಮಾಹಿತಿ. ಈ ಮಾಹಿತಿಗೋಸ್ಕರ ನಾನು ಈಗ ವಿಜ್ಞಾನಿಗಳ ಜೊತೆ ನಾನು ಚರ್ಚೆ ಮಾಡಿದೆ. ಆಮೇಲೆ ಕೆಲವೊಂದು ಪಂಡಿತರು ಅಂದರೆ ಇದರ ಪಾಂಡಿತ್ಯವನ್ನು ಗಳಿಸೋದಕ್ಕಂತ ಹೋಗಿ ಆಸಕ್ತಿ ನನಗೆ ಬಿಡುವಿನ ವೇಳೆಗಳಲ್ಲಿ ಹೋಗಿಬಿಟ್ಟು ಅವರೆಲ್ಲ ಆಸಕ್ತಿಯಿಂದ ಕೇಳಿದೆ. ನಿನ್ನ ಥಾಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ನನಗೆ ಭಾಳ ಖುಷಿ ಆಯಿತು. ಹಾಗಾಗಿ ಇದ್ರ ಮೂಲಕವಾಗಿ ನಾನು ಇದರಲ್ಲಿ ಏನು ಮಾಡಬಲ್ಲೆ ಅಂತ ಅಂದ್ಕೊಂಡೆ. ಎಸ್, ಅಂದರೆ ನಿಮ್ಮ ಒಳಗಡೆ ಇದ್ದಂಥ ಆ ಒಂದು ಹುರುಪಿಗೆ ಏನಾದರೂ ಒಂದು ಪರಿಹಾರ ಹುಡುಕಬೇಕಲ್ಲ ಅನ್ನುವಂಥ ಪ್ರಶ್ನಾರ್ಹವಾದಂಥ ಯೋಚನೆಗೆ ಇವೆಲ್ಲ ಪಂಡಿತರ ಸಲಹೆ ಸಿಕ್ತು, ವಿಜ್ಞಾನಿಗಳ ಸಲಹೆ ಸಿಕ್ತು, ಹಿರಿಯರ ಮಾರ್ಗದರ್ಶನ ಸಿಕ್ತು. ಎಸ್ ಸರ್, ಹೇಗೆ ಶುರು ಮಾಡಿದ್ರಿ ಇದನ್ನ? ಗಿಡ ಹಾಕ್ಬಿಡೋದ ಅಥವಾ ಇದೇನು ಬೀಜದುಂಡದ ಕಲ್ಪನೆ ಏನು? ಇದನ್ನು ಸ್ವಲ್ಪ ವಿವರಿಸಿ ಹೇಳಿ ಸರ್. ಸರ್, ಇದು ನನ್ನ ಸ್ನೇಹಿತ ಅಜಯ್ ಕುಮಾರ್ ಅಂತ ಇದ್ದರು. ಅಜಯ್ ಕುಮಾರ್ಗೆ ನಾವು ಒಂದು ಸಂಸ್ಥೆ ಮಾಡಬೇಕಂತ ಒಂದು ಆಸೆ ಇತ್ತು. ಆದರೆ ಅದಕ್ಕೊಂದು ಪರಿಕಲ್ಪನೆ ಇರಲಿಲ್ಲ. ಓಕೆ. ಒಂದು ಸಲ ಅವ್ರ ರೂಮ್ಗೆ ಕರೆದಿದ್ರು, ಹೋಗಿದ್ದೆ. ಅಲ್ಲಿ ಜ್ಞಾನವಾಣಿಯಲ್ಲಿ ಅಬ್ದುಲ್ ಕಲಾಂಜಿ ಅವರು ಕಣ್ಣೀರು ಹಾಕ್ತಕ್ಕಂಥ ಒಂದು ಘಟನೆ ಕೇಳಿದ್ರು. ಅಲ್ಲಿ BS ಕೇಶವಮೂರ್ತಿ ಮತ್ತು ಇಂದುಮತಿ ರಾವ್ ಅಂತೇಳ್ಬಿಟ್ಟು ಅವರು ಜ್ಞಾನವಾಣಿಯಲ್ಲಿ ಅದು ಹೇಳ್ತಾ ಹೋದರು. ಅಬ್ದುಲ್ ಕಲಾಂಜಿ ಅವರು ಕಣ್ಣೀರು ಹಾಕಿರ್ತಕ್ಕಂಥ ಕಾಣ್ತೇನೆ, ಹೌದಾ ಅಂತ ಇದ್ರು. ನನಗೆ ಒಂಥರ ತುಂಬ ಕುತೂಹಲ ಆಯಿತು. ಹೇಗಂತ ಕೇಳ್ತಾ ಹೋದೆ ಸರ್. ಅಲ್ಲಿ ಅಬ್ದುಲ್ ಕಲಾಂಜಿ ಅವರು ನಿಜವಾಗ್ಲೂ ಕಣ್ಣೀರು ಹಾಕಿದ್ದು ಅವರು ಸ್ವಂತ ವೈಯಕ್ತಿಕ ಅಲ್ಲ, ದೇಶಕ್ಕಾಗಿ, ಅಲ್ಲಿ ಮಕ್ಕಳಿಗೋಸ್ಕರ. ಆ ಕಣ್ಣೀರ ಒಂದು ಕತೆ ಕೇಳಿ ಅಲ್ಲಿ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ ಅಂತಲ್ಲ, ಆ ಒಂದು ಘಟನೆ ಭಾಗದ ಅಂತ್ಯದಲ್ಲಿ ಅವರು ರಾಷ್ಟ್ರಪತಿಯಿಂದ ಏನು ನಿರ್ಗಮಿಸಬೇಕಾಗಿದ್ರು ಅಲ್ಲಿ ಒಂದು ಲಾಸ್ಟ್ ಪ್ರೆಸ್ ಮೀಟ್ ಅಂತ ಇರುತ್ತೆ. ಅದರಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಸರ್ ನಿಮ್ಮ ಜೀವನದ ಸಾರ್ಥಕದ ಕ್ಷಣ ಯಾವುದು ಅಂತ ಕೇಳ್ತಾರೆ. ಅಂದರೆ ಆ ಘಟನೆ ಏನಿತ್ತಂದರೆ, ಈ ಆಂಧ್ರದಲ್ಲಿ ಇಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಇದೆ, ಅಲ್ಲಿ ಸಿಲಿಕಾನ್ ಸಿಟಿ ಅಂತ ಮಾಡಿದ್ದಾರೆ. ಆ ಸಿಲಿಕಾನ್ ಸಿಟಿಗೆ ಒಂದು ಇದು ಹೋಗ್ಬೇಕು, ಏನು ಅವ್ರನ್ನ ಒಂದು ಇನಾಗ್ರೇಷನ್ಗೆ ಅಂತ ಕರೆದಿರ್ತಾರೆ. ಇವರು ಆ್ಯಕ್ಚುಲಿ ನಾಳೆ ಇರೋದು, ಬಟ್ ಇವರು ಸಾಯಂಕಾಲನೇ ಹೋಗ್ತಾರೆ. ಸಾಯಂಕಾಲ ಹೋದರೆ ಅವರು ಉಳ್ಕೊಳ್ಳೋದು ಅಲ್ಲಿ ಹೈದರಾಬಾದ್ನ ನಿಜಾಮನ ಪೋಲಿಯೋ ಪೀಡಿತ ಮಕ್ಕಳ ಆಸ್ಪತ್ರೆಯಲ್ಲಿ. ಅಲ್ಲಿ ಆಸ್ಪತ್ರೆ ಅಲ್ಲಿ ಉಳ್ಕೊಂಡು ಅಲ್ಲಿ ಆ ಮಕ್ಕಳಿಗೆ ಕೆಲವೊಂದು ಕ್ಯಾರಿಪರ್ಸು ಹಾಕ್ಕೊಂಡು ಕೆಲವೊಂದು ಕ್ರಚಸ್ ಮತ್ತು ಕ್ಲಿಮ್ಸು
ಇವೆಲ್ಲ ಹಾಕೊಂಡು ಓಡಾಡ್ತಾ ಇರ್ತವೆ. ಕೆಲವು ಎತ್ತಲಾರದೆ ಆ ಕ್ಯಾಲಿಪರ್ಸು ಅದು ತರಚು ಗಾಯಗಳಾಗಿರ್ತವೆ, ಕೆಲವು ರಕ್ತ ಕಿವು ಬರ್ತಾ ಇರ್ತವೆ, ಹಾಗೆ ತಗೊಳ್ತಾ ಇರ್ತವೆ. ಇವೆಲ್ಲ ಸಂಘಟನೆ ಎಲ್ಲ ನೋಡ್ತಾರೆ ಅವರು. ನೋಡಿ ಅವ್ರನ್ನ ಅಲ್ಲಿರ್ತಕ್ಕಂಥ ಒಬ್ಬ ಮುಖ್ಯಸ್ಥನ ಕರೆಸ್ತಾರೆ. ಇದು ಸರ್ ಇದಕ್ಕೆ ಏನಾದರೂ ಒಂದು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ವಾ, ಇದರ ತುಂಬ ತರಚು ಗಾಯಗಳಾಗ್ತಾ ಇದ್ದಾವಲ್ಲ ಅಂತ ಕೇಳ್ತಾರೆ. ಹೌದಿಲ್ಲ ಸರ್, ನಮ್ಮ ಇಂಡಿಯಾದಲ್ಲಿ ಈಗಿರ್ತಕ್ಕ ನಮ್ಮ ಭಾರತದಲ್ಲಿ ಫುಲ್ ಮ್ಯಾನುಫ್ಯಾಕ್ಚರ್ಡ್ 3 kg ಬರುತ್ತೆ ಸರ್ ಅದೆಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಅದಿರೋದೇ ಹೀಗೆ, ನೀವು ಸೈಂಟಿಸ್ಟ್ ಅಲ್ವಾ, ಸೊ ನೀವೇನು ಇದು ಮಾಡಲಿಕ್ಕಾಗಲ್ವಾ ಅಂತ ಮರು ಪ್ರಶ್ನೆ ಹಾಕ್ತಾರೆ. ಇವ್ರೇನು ಉತ್ತರ ಕೊಡಲಿಕ್ಕಾಗಲ್ಲ. ಅವತ್ತು ಅಲ್ಲೇ ಇತ್ತು, ಅವ್ರು ಊಟ ಮಾಡಿ ಅವತ್ತು ಅಲ್ಲೇ ಇದ್ದು ಅವತ್ತು ಮಾನಸ ಹೋಗ್ಬಿಟ್ಟು ಅಲ್ಲೆಲ್ಲ ಅಲ್ಲಿರ್ತಕ್ಕಂಥ ಆಗಿನ ಒಂದು ಸರ್ಕಾರದಲ್ಲಿ ಆ ಒಂದು ಕಾರ್ಯಕ್ರಮ ಕಂಪ್ಲೀಟ್ ಮಾಡಿಕೊಂಡು ಅವ್ರು ನೇರವಾಗಿ ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದಾಗ ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಎಲ್ಲ ವಿಜ್ಞಾನಿಗಳನ್ನ ಎಲ್ಲ ಕರೆದು ಒಂದು ಕಡೆ ಅಸೆಂಬಲ್ ಮಾಡಿ ಅವ್ರು ಈ ವಿಷಯವನ್ನು ಹೇಳ್ತಾರೆ. ಈ ಥರ ಮಕ್ಕಳು ತುಂಬ ಒಂದು ಕಷ್ಟಪಡ್ತಾ ಇದ್ದಾರೆ, ಇದಕ್ಕೇನಾದರೂ ನಾವು ಕಂಡುಹಿಡಿಯಲೇಬೇಕಾಗುತ್ತೆ ಅಂತ ಅಂದಾಗ ಆವಾಗ 45 ದಿನಗಳ ಸತತ ಪ್ರಯತ್ನಗಳಿಂದ ಹೇಳ್ಬಿಟ್ಟು ಅವರು ಡೆಲ್ಲಿಗೆ ಹೋಗ್ತಾರೆ. ಇಲ್ಲಿ 45 ದಿನಗಳ ಸತತ ಪ್ರಯತ್ನದಲ್ಲಿ ಏನು ರಾಕೆಟ್ಗೆ ಯೂಸ್ ಮಾಡ್ತಕ್ಕಂಥ ಪರ್ಪಲೈನ್ ಅಂತಕ್ಕಂಥ ಒಂದು ವಸ್ತು ಇದ್ದ, ಅದು ವೆರಿ ಹಾರ್ಡ್ ಆ್ಯಂಡ್ ವೆರಿ ಲೈಟ್ ವೈಟ್ ಅಂಥದ್ದನ್ನು ಕಂಡುಹಿಡಿತಾರೆ. ಆಮೇಲೆ ಆ ಸರ್ಗಳೆಲ್ಲ ಒಂದು ಸೈಜುಗಳನ್ನು ಅವರು ಎಲ್ಲ ಮೇಲ್ ಮಾಡಿಸ್ಕೊಂಡು ಆ ಸೈಜಿಗೆ ಒಂದು ಅನುಗುಣವಾಗಿ ಎಲ್ಲ ಕ್ಯಾಲಿಪರ್ಸ್ಗಳೆಲ್ಲ ತೊಗೊಂಡೋಗಿ ಹೈದ್ರಾಬಾದ್ ಕೊಡ್ತಾರೆ. ಮಕ್ಕಳೆಲ್ಲ ಹಾಕ್ಕೊತಾರೆ. ಮಕ್ಕಳೆಲ್ಲ ಅವತ್ತೆಲ್ಲ ಪೇರೆಂಟ್ಸ್ ಎಲ್ಲ ಬಂದಿರ್ತಾರೆ. ಏನು ತೆಗೊಳ್ತಾ ಇದ್ವಲ್ಲ, ತರಚು ಗಾಯಗಳಿಂದ ಹೋಗ್ತಾ ಇದ್ವಲ್ಲ, ಮಕ್ಕಳು ನೋಡಿಬಿಟ್ಟು ಅವು ಹಾಕ್ಕೊಂಡ್ಬಿಟ್ಟು ಕುಣಿದಾಡ್ಬಿಡ್ತವೆ. ಆ ಕುಣಿದಾಡ್ದ ಒಂದು ಘಟನೆ ನೋಡಿಬಿಟ್ಟು ಅಬ್ದುಲ್ ಕಲಾಂ ಗಳಗಳಗಳೇ ಆ ನೀರು ಅಲ್ಲಿ ಕಣ್ಣೀರು ಬಂದುಬಿಡ್ತವೆ ಖುಷಿಗೆ. ಅಲ್ಲಿ ಲಾಸ್ಟ್ ಕ್ವಶನ್ ಕೇಳಿದಾಗ ಡೆಲ್ಲಿಯಲ್ಲಿ ನಿಮ್ಮ ಜೀವನದ ಸಾರ್ಥಕತೆ ಕ್ಷಣ ಯಾವುದು ಅಂತ ಕೇಳಿದಾಗ ಈ ಘಟನೆ ಹೇಳ್ತಾರೆ. ಅದು 1991ರಲ್ಲಿ ಪದ್ಮಭೂಷಣ, 93ರಲ್ಲಿ ಪದ್ಮವಿಭೂಷಣ, 92ರಲ್ಲಿ ಭಾರತ ರತ್ನ, 93ರಲ್ಲಿ PSLV ಲಾಂಚ್ 3 ಅಂತ ಮಾಡಿದ್ರು. ಆಮೇಲೆ ರಾಷ್ಟ್ರಪತಿ ಆಗಿದ್ದು. ಇವ್ಯಾವೂ ಹೇಳಿರಲಿಲ್ಲ. ತನ್ನ ಜೀವನದ ಅತ್ಯಂತ ಸಾರ್ಥಕತೆ ಕ್ಷಣ ಅಂದರೆ ಅಲ್ಲಿ ಮಕ್ಕಳು ಕುಣಿದಾಡ್ತಕ್ಕಂಥ ಕ್ಷಣನೇ ತುಂಬ ಸಾರ್ಥಕತೆ ಕ್ಷಣ ಅಂತ ಹೇಳಿದ್ರು. ಈ ಘಟನೆ ನಾನು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು. ಅವಾಗ ನಾನು ಅಂದ್ಕೊಂಡೆ, ನಾವೆಲ್ಲ ಜೀವನ ಮಾಡ್ತಿದ್ವಿ, ಇದು ಜೀವನ ಅಲ್ಲ. ನಮ್ಮ ಜೀವನದ ಸಾರ್ಥಕತೆ ಕ್ಷಣ ಕಾಣಲಿಕ್ಕೋಸ್ಕರ ಈ ವಿಶ್ವ ಗ್ರಾಮೋದಯ ಸ್ವಯಂ ಸೇವಾ ಸಂಸ್ಥೆ ಅಂತ ಹುಟ್ಟಾಕಿದ್ವಿ. ಓಕೆ, ಏನು 20,000 ಗಿಡಗಳು ಅಂದರೆ ಎಲ್ಲೆಲ್ಲಿ ನೆಟ್ರಿ ಸರ್? ಎಂತೆಂಥ ಗಿಡಗಳು ನೆಟ್ರಿ ಸರ್? ನಮ್ಮ ಪಾವಗಡ ತಾಲೂಕಿಗೆ ಅಲ್ಲಿ ಒಂದು ಮಣ್ಣು ಮತ್ತು ಒಂದು ಹವಾಗುಣಕ್ಕೆ ಅಲ್ಲಿಗೆ ಬೆಳೆಯೋ ಅಂದರೆ ವಂಗೆ, ಬೇವು, ಹಿಪ್ಪೆ, ಸೊ ಮತ್ತು ಶ್ರೀಗಂಧ ಇಂಥವೆಲ್ಲ ಬರ್ತವೆ. ಯಾಕಂದರೆ ಅಲ್ಲಿ ತುಂಬ ನೀರಿನ ಒಂದು ತೇವಾಂಶ ಕಡಿಮೆ ಇದ್ರೂ ಸಹ ಅಲ್ಲಿ ಬರುತ್ತೆ. ಎಲ್ಲೆಲ್ಲ ಹಾಕಿದ್ರಿ ಇವನ್ನ? ಅಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಹಾಕಿದ್ವಿ. ಎಲ್ಲ ಶಾಲಾ ಕಾಲೇಜುಗಳಲ್ಲೇ ಹಾಕಿದ್ವಿ. ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಎಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಹಾಕಿದ್ವಿ. ಅಂದರೆ ನಾಳೆ ಅದನ್ನು ನೋಡ್ಕೊಳ್ಳೋ ಅಂತ ಕೆಲಸಕ್ಕೆ ಹಚ್ಚಬೇಕು. ಅದು ಹೇಗೆ ಮಾಡಿದ್ವಿ ಅಂದರೆ ಸರ್, ನಾವು ಅಲ್ಲಿ ಶಾಲಾ ಮಕ್ಕಳಿಗೆಲ್ಲ ಒಂದು ಒಡಂಬಡಿಕೆ ಇದು ಮಾಡಿಕೊಂಡು ಒಂದೊಂದು ಗಿಡಕ್ಕೂ ಒಂದೊಂದು ಶಾಲೆಯ ಮಕ್ಕಳ ಹೆಸರೇ ಒಂದು ಟ್ಯಾಗ್ ಮಾಡಿದ್ವಿ, ಅವ್ರ ಹೆಸರಿಗೆ. ಆ ಗಿಡಕ್ಕೆ ನೀವೇ ನೋಡ್ಕೋಬೇಕು ಅಂತ. ಮತ್ತು ಎಲ್ಲೆಲ್ಲಿ ಆಸಕ್ತಿ ಇರ್ತಾರೋ, ಎಲ್ಲಿ ನಮ್ಮ ಶಾಲಾ ಶಿಕ್ಷಕರು ಎಲ್ಲೆಲ್ಲ ಆಸಕ್ತಿ ಇರ್ತಾರೋ ಅಲ್ಲಿ ಆ ಶಾಲಾ ಕಾಲೇಜುಗಳನ್ನು ಮಾತ್ರ ಆಗ್ತಾ ಇದ್ವಿ. ಅಂದರೆ ನಾವು ಈಗೇನು ನಾವು ಮದುವೆ ಮಾಡಬೇಕಂದ್ರೆ ನಮ್ಮ ಮಗಳನ್ನ ಅವ್ರು ಸಾಕ್ತಾರೆ ಅಂತ ಒಂದು ಖಾತ್ರಿ ಆದರೆ ಮಾತ್ರ ನಾವು ಕೊಡ್ತೀವಲ್ಲ, ಆ ಶಾಲೆ ಕಾಲೇಜುಗಳಲ್ಲಿ ಅಷ್ಟೇ ನಮಗೆ ಖಾತ್ರಿ ಆದರೆ ಮಾತ್ರ ಅಂತ ಶಾಲೆಗಳಿಗೆ ಮಾತ್ರ ಕೊಡ್ತಾ ಇದ್ವಿ. ಅಲ್ಲಿ ಬಿಟ್ಟರೆ ಯಾರಿಗೂ ಆ ಥರ ಗಿಡ ಕೊಡೋದು. ಈಗಾಗಲೇ 12 ವರ್ಷದ ಹಿಂದೆ ನೆಟ್ಟಿದ ಮರಗಳು ಭಾಳ ದೊಡ್ಡದಾಗಿರ್ಬೇಕು. ತುಂಬ ದೊಡ್ಡದಾಗಿದೆ ಸರ್. ನೆರಳು ಕೊಡುವಂಥದ್ದು, ಹೂ ಕೊಡುವಂಥದ್ದು, ಕಾಯಿ ಕೊಡುವಂಥದ್ದು, ಹಣ್ಣು ಕೊಡುವಂಥದ್ದು, ಹಕ್ಕಿ ಪಕ್ಷಿಗಳಿಗೆ ಆಧಾರ ಆಗುವಂಥದ್ದು, ಇವೆಲ್ಲ ಆಗಿದೆ. ಎಷ್ಟು ಖುಷಿ ಆಗುತ್ತಲ್ಲ? ತುಂಬ ಖುಷಿ ಆಗುತ್ತೆ ಸರ್. ಈ ಥರದ ಒಂದು ಅಭಿಯಾನನೇ ಶುರು ಮಾಡಿದ್ರಿ. ಅದರಲ್ಲಿ ಮುಖ್ಯವಾದ ಬೀಜದ ಉಂಡೆಗಳು, ಅಲ್ಲಿಗೆ ಸಮುದಾಯನ ಸೇರಿಸ್ಕೊಳ್ತೀರಿ. ಆ ಪರಿಕಲ್ಪನೆ ಹೇಗೆ ಬಂತು ಸರ್? ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಏನಾದರೂ ಒಂದು ಸರ್ಚ್ ಮಾಡೋಣ ಅಂತ ಬಿಟ್ಟು. ಇದು ನನಗೆ ಬಿಡುವಿನ ವೇಳೆಗಳಲ್ಲಿ ನಾನು ರಾತ್ರಿ ಇದು ಕರ್ತವ್ಯ ಮುಗಿಸ್ಕೊಂಡು ನನ್ನ ಮನೆಗೆ ಬರ್ಬೇಕಂದ್ರೆ 12 ಗಂಟೆ ಆಗುತ್ತೆ. 12 ಗಂಟೆಯಲ್ಲಿ ನಾನು ಸಾಮಾನ್ಯವಾಗಿ ನಿದ್ದೆ ಮಾಡ್ಕೊಂಡು ಬರ್ತೀವಲ್ಲ, ನಾವು ಅಂಥ ಸಂದರ್ಭದಲ್ಲಿ 1 ಅವರ್ ಅದಕ್ಕೆ ಮೀಸಲಿಟ್ಟು ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡ್ತಾಯಿದ್ದೆ. ಅಲ್ಲಿ ಜಪಾನಿನ ಏನು ಕೃಷಿ ಸಂತ ಫುಕುವೋಕ, ಡಾಕ್ಟರ್ ಫುಕುವೋಕ, ಇದೆಲ್ಲ ಆ ಯೂಟ್ಯೂಬಲ್ಲೆಲ್ಲ ನೋಡಿದೆ. ಇದು ನಮ್ಮ ಭಾರತದಲ್ಲಿ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಇದಕ್ಕೆ ಮೂಲ ಪ್ರೇರಣೆ ಕೊಟ್ಟಿದ್ದು ಇಲ್ಲಿ ನಮ್ಮ ಬೆಂಗಳೂರಿನ ಉತ್ತಿಷ್ಟ ಭಾರತ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಸ್ನೇಹಿತ ಆಗಿದ್ದ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ. ಅವರು ಸರ್ ನೀವು ಪವಾಡದಲ್ಲಿ ಮಾಡ್ಬೋದು ಅಂತ ಅಂದರು. ಅದಕ್ಕೆಲ್ಲ ತುಂಬ ಚರ್ಚೆ, ಅದಕ್ಕೆಲ್ಲ ಒಂದು ಏನು ವಿಷಯ ಸಂಗ್ರಹಣೆ ತುಂಬ ಮಾಡಿ ಅದನ್ನು ತೊಗೊಂಡೋಗಿ ನಮ್ಮ ಪಾವಗಡ ತಾಲೂಕಲ್ಲಿ ತುಂಬ ಸೂಟ್ ಆಗುತ್ತೆ. ಏಕೆಂದರೆ ಅಲ್ಲಿರ್ತಕ್ಕಂಥ ಬರಪೀಡಿತ ತೇವಾಂಶ ಕಡಿಮೆ ಇದೆ. ಆದ್ದರಿಂದ ಅಲ್ಲಿ ನಾವು ಮಾಡಿದ್ದನೇ ಬೇವು, ವಂಗೆ, ಹಿಪ್ಪೆ, ಆಮೇಲೆ ಸಿಮರೂಪ ಮತ್ತು ಜತ್ರೋಪ ಹಾಕಿದ್ವಿ.
ವೆರಿ ಗುಡ್. ಎಲ್ಲಿ ಅದನ್ನು ನಾಟಿ ಮಾಡ್ತಿದ್ರಿ ಸರ್? ಅದೇನೋ ಡ್ರೋನ್ ಕೂಡ ಬಳಸ್ಕೊಂಡ್ರಿ ಅಂತ ಕೇಳ್ತೀನಿ. ಏನಿದೆಲ್ಲ? ಇಲ್ಲ, ಅದು ನಾವು ಡ್ರೋನ್ಗೆ ಯೂಸ್ ಮಾಡ್ಬೇಕಂತ ಅಂದ್ಕೊಂಡ್ವಿ, ಅದಕ್ಕೆ ಸರಿ ಸಿಗಲಿಲ್ಲ. ಅದು ನಾವು ಇಲ್ಲಿ ಕಾಕಾದ್ರಿ ಪರ್ವತ ಅಂತ ಒಂದಿದೆ ಅಲ್ಲಿ. ಅಲ್ಲಿ ನಮ್ಮ ಪಾವಡ ತಾಲೂಕಲ್ಲಿ ಪರ್ವತ ಒಂದು ಶಿಕ್ಷರು ಒಂದು ಇದು ಬರೆದಿದ್ದಾರೆ, ಒಂದು ಪುಸ್ತಕ ಬರೆದಿದ್ದಾರೆ. ಒಂದು ಹಸು ಒಂದು ಕರುಗೆ ಜನ್ಮ ನೀಡಿ ಅದು ಸುತ್ತಾಕೊಂಡು ಬರೋಷ್ಟೊತ್ತಿಗೆ ಮತ್ತೊಂದು ಜನ್ಮ ನೀಡುತ್ತೆ, ಮತ್ತೊಂದು ಕರುಗೆ ನೀಡುತ್ತೆ. ಅಷ್ಟು ದೊಡ್ಡ ಬೆಟ್ಟ ಇದೆ ಅದು ಕಾಕಾದ್ರಿ ಪರ್ವತ ಅಂತ ಹೇಳ್ತಾರೆ. ಆ ಕಾಕಾದ್ರಿ ಪರ್ವತದಲ್ಲಿ ಅದು ಈವನ್ ಒಂದು ಕಾಗಿನೂ ಸಹ ಆ ಒಂದು ಬೆಟ್ಟದ ಮೇಲೆ ಹೋಗಲ್ಲ. ಕಾಕಿ ವಾಲನ ಕೊಂಡ ಅಂತಲೂ ಹೇಳ್ತಾರೆ ಅದನ್ನು. ಅದಕ್ಕೇನು ಆಧಾರ ಇಲ್ವಲ್ಲ, ಅದಕ್ಕೆ ಹೋಗಲ್ಲ. ಹೋಗಲ್ಲ. ಸೊ ಹಾಗಾಗಿ ಆ ಬೆಟ್ಟದಲ್ಲಿ ನಾವು ಅಲ್ಲಿಂದ ಶುರು ಮಾಡೋಣ ಅಂತ ಅನಿಸ್ತು. ಯಾಕಂದರೆ ಈಗ ಬೇರೆ ಬೇರೆ ಕಡೆ ಮಾಡೋದಕ್ಕಿಂತ ಅಲ್ಲಿ ಏನು ಇಲ್ವಲ್ಲ, ಅಲ್ಲಿಂದ ನಾವು ಶುರು ಮಾಡೋಣ ಅಂತ ಅನಿಸ್ತು. ಎಷ್ಟು 2 ಲಕ್ಷ ಬೀಜಗಳನ್ನು ನಾಟಿ ಮಾಡಿದಿರಿ? ಅದು ನಮ್ಮ ತಾಲೂಕಾದ್ಯಂತ. ಅಲ್ಲಿ 50,000 ಹಾಕಿದ್ವಿ. ಮಿಕ್ಕಿದೆಲ್ಲ ನಮ್ಮ ತಾಲೂಕಿನಾದ್ಯಂತ ಅಲ್ಲ. ಅಲ್ಲಿ ಪಾವಡದ ಪಕ್ಕದಲ್ಲಿನೇ ಒಂದು ಕಣಿವೆನಹಳ್ಳಿ ತಾಂಡ ಬೆಟ್ಟ ಅಂತ ಇರುತ್ತೆ. ಆಮೇಲೆ ವೈನ್ಸ್ಕೋಟೆ ಕಡೆ ಸುಮಾರು ಕಡೆ 2 ಲಕ್ಷ ಬೀಜ ದುಂಡೆಗಳೆಲ್ಲ ಹಾಕಿದ್ವಿ. ಅದು ತುಂಬ ಅದು ಸಮುದಾಯ ಜೊತೆಗೆ ಮಕ್ಕಳ ಜೊತೆಗೆ ತುಂಬ ಅದ್ಭುತವಾದ ಒಂದು ಈ ಕಾರ್ಯ. ಇದನ್ನು ನೋಡಿ ಈ ವಿಜ್ಞಾನಿಗಳು ನೋಡಿ ಇದಕ್ಕೆ ಇನ್ನಷ್ಟು ಮೆರುಗು ಕೊಡಬೇಕಂತ ಅದು ನಮ್ಮ ಜೊತೆ ಅವರು ಹಂಚ್ಕೊಂಡ್ರು. KPJ ರೆಡ್ಡಿ ಅಂತ ಮತ್ತು ನಾಗೇಶ್ ಹೆಗಡೆ ಅವರು, ಸಾಯಿಲ್ ವಾಸು, ಇವರೆಲ್ಲ ಸುಮಾರು. ಅದಕ್ಕೆ ಬೇಕಾದಂಥ ಒಂದು ಪರಿಕರ ಮತ್ತು ತಾಂತ್ರಿಕತೆ ಮತ್ತು ಅಲ್ಲಿ ಒಂದು ಹಣದ ಒಂದು ಸದ್ಬಳಕೆ ಬೇಕಾಗುತ್ತೆ. ಅದರಿಂದ ಅದಕ್ಕೆ ಇನ್ನಷ್ಟು ಒಂದು ಇದಕ್ಕೆ ಕಾಯ್ತಾ ಇದ್ದು ಸರ್. ಆ್ಯಕ್ಚುಲಿ ಓಕೆ, ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಆ ಬೀಜಗಳು ಮೊಳಕೆ ಹೊಡೆದು ಸಸಿ ಆಗಿದಾವ? ಆಗಿದೆ ಸರ್. ಅದರ ಫಾಲೋ ಅಪ್ ಇದೆಯಾ? ಆಗಿದೆ ಸರ್. ನೋಡಿ, ಮತ್ತೆ ಹಚ್ಚಿರೋ ಗಿಡಗಳು ಬದುಕ್ತಾ ಇದ್ದಾವ? ಹೌದು ಸರ್. ಯಾಕೆ ಅಂದರೆ ಇವತ್ತು ಯಾವ ಗಿಡ ಮರಗಳನ್ನು ಅಥವಾ ನದಿಗಳ ತೊರೆಗಳನ್ನು ಕೆರೆಕಟ್ಟೆಗಳನ್ನು ಆಶ್ರಯಿಸಿ ಅವುಗಳನ್ನು ಪೂಜ್ಯ ಭಾವನೆಯಿಂದ ನೋಡಿ ಈ ಅವುಗಳ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಟ್ಟಿದ್ದ ಸಮುದಾಯ, ಅದೇ ಸಮುದಾಯ ಇವತ್ತು ದೂರ ಆಗಿದೆ ಅದರಿಂದ. ಅದರ ಪರಿಣಾಮನೇ ಇವೆಲ್ಲ ಬರ, ಪ್ರವಾಹ, ಪ್ರತಿಯೊಂದು ಕೂಡ. ಇಂಥ ಸಂದರ್ಭದಲ್ಲಿ ಸಮುದಾಯ ನಿಜವಾಗ್ಲೂ ಕೂಡ, ನನಗೊಂದು ದೊಡ್ಡ ಪ್ರಶ್ನೆ, ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದೆಯಾ? ಕೆಲವು ಜೋಡಿಸ್ತಾರೆ, ಕೆಲವರು ಜೋಡಿಸಲ್ಲ ಸರ್. ಅದರಲ್ಲಿ ಯಾರಿಗೆ ಅರ್ಥ ಆಗಿದೆಯೋ ಅಲ್ಲಿ ನಮ್ಮ ಈ ಶಿಕ್ಷಣ ಮಟ್ಟದಲ್ಲಿ ಏನು ಶಿಕ್ಷಣ ನಮ್ಮ ಶಾಲಾ ಮಟ್ಟಗಳಲ್ಲಿದೆ, ನಮ್ಮ ಶಿಕ್ಷಕರು ಮತ್ತು ಫುಲ್ ಮಕ್ಕಳು ನಮ್ಮ ಜೊತೆ ತುಂಬ ಸಂಪೂರ್ಣವಾಗಿ ಅದು ತುಂಬ ಜೋಡಿಸ್ಕೊತಾರೆ. ಮತ್ತು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳೊಂದು ಬಿಟ್ಟರೆ, ನಮ್ಮ ತಾಲೂಕಿನ ರಾಜಕಾರಣಿಗಳೊಂದು ಬಿಟ್ಟರೆ ಇನ್ನು ಮಿಕ್ಕಿನದು ಎಲ್ಲ ಸಮುದಾಯ ನಮ್ಮ ಜೊತೆ ಸಂಪೂರ್ಣವಾಗಿ ತುಂಬ ಭಾಗಿಯಾಗುತ್ತೆ. ವೆರಿ ಗುಡ್, ವೆರಿ ಗುಡ್. ಅದೇ ನಿಮಗೆ ಸ್ಟ್ರೆಂತ್ ಅಂತ. ಹೌದು ಸರ್. ಎಸ್, ನನಗೆ ಇವೆಲ್ಲ ಬಹಳ ಸುಲಭದ ಕೆಲಸ ಅಲ್ಲ. ಊರು ದನ ಕಾಯ್ದು ಅದೇನೋ ಏನೋ ಅನ್ಸ್ಕೊಂಡ ಅಂತ ಒಂದು ಗಾದೆ ಇದೆ ನಮ್ಮ ಕಡೆ. ಹಾಗಾಗಿ ಆ ಥರದ ಒಂದು ಗಾದೆ ಮಾತಿಗೆ ನಿಜವಾದ ರೂಪ ಕೊಡುವಂಥ ಪ್ರಯತ್ನದಲ್ಲಿ ತಾವಿದ್ದೀರಿ. ಇದಕ್ಕೇನಾದರೂ ನಿಮ್ಮ ಓದು, ನಿಮ್ಮ ಬಾಲ್ಯ ಇಂಥವೇನಾದರೂ ನಿಮ್ಮನ್ನು ರೂಪಿಸಿದ್ವಾ? ಇಂಥ ಕೆಲಸಕ್ಕೆ ನಿಮ್ಮನ್ನು ಹಚ್ಚಿದ್ವಾ? ಸರ್ ಖಂಡಿತವಾಗಲು ಸರ್. ಹೇಗೆ? ಅದೇ ನನ್ನ ಬಾಲ್ಯದಲ್ಲಿ ನಾವು 18 ವರ್ಷಗಳ ಕಾಲ ನಾನು ಇದು ಗುಡಿಸಲು ಮನೆಯಲ್ಲೇ ಇದ್ದೆ. ಆ ಗುಡಿಸಲು ಮನೆಯೂ ಅದು ನಮ್ಮದಲ್ಲ, ಅದು ನಮ್ಮದು ಮನೆ ಅಂತದ್ದು ಏನೂ ಇರಲಿಲ್ಲ ಅಂತ. ಅದರಲ್ಲಿ ತುಂಬ ಕೂಲಿ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಜೀವನ. ಅದರಲ್ಲಿ ನಮ್ಮ ತಾಯಿ ಏನು ಮಾಡೋದಂತೆ, ಕೂಲಿಗೆ ಹೋಗ್ಬೇಕಲ್ವ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ, ನಾವು ಏನು ರಜೆ ದಿನಗಳಲ್ಲಿ ಆದಾಗ ನಾವು ಕೂಲಿ ಹೋದಾಗ ಅಲ್ಲಿ ನಾವು ಚಿಕ್ಕ ಹುಡುಗ, ನಾನು 5 ವರ್ಷ 6 ವರ್ಷ ಮಗು, ಅಲ್ಲಿ ಒಳಗೆ ಹೋಗೋದಾಗ ನಾವು ಕೂಲಿ ಹೋದಾಗ ಅವರು ರೆಜೆಕ್ಟ್ ಮಾಡೋದು ನಮ್ಮನ್ನು. ನಿಮ್ಮ ಹುಡುಗ ಚಿಕ್ಕ ಹುಡುಗ ಕೂಲಿ ಮಾಡೋಕ್ಕಾಗಲ್ಲ, ನಾವು ನಿಮಗೆ ಕೊಡ್ಲಿಕ್ಕೆ ಬರಲ್ಲ ಆ ಪಟ್ಟು ಅಂತ. ನಮ್ಮ ತಾಯಿ ಒಂದು ಮಾತಾಡ್ತಿದ್ರು. ಅವ್ರಿಗೆ ಹೇಳ್ದೆ, ಅಣ್ಣ ನಮಗೆ ಒಂದು ಹರಿ ಕೊಟ್ಬಿಡಿ, ಪಟ್ಟು ಅಂತ ಬರುತ್ತಲ್ಲ, ಒಂದು ಕೊಟ್ಬಿಡಿ, ನಮ್ದು ಎಷ್ಟು ಕೊಡ್ತಿರೋ ಅಷ್ಟೇ ನನ್ನ ಮಗನಿಗೂ ಕೊಟ್ಬಿಡಿ ಅಂತ ಇಲ್ಲಿವರೆಗೂ ಅಂತ ಒಂದು ಗೆರೆ ಹೇಳ್ತಾರೆ. ಆ ಥರ ಒಂದು ಮಾಡಿಕೊಂಡು ನಾನು ಸ್ವಲ್ಪ ನಮ್ಮ ತಾಯಿ ಹೇಳೋದು, ಇದು ಸ್ವಲ್ಪ ನೀವು ಕುಯ್ಕೊಂಡೋಗ್ಬಿಡು, ಇನ್ನು ಮಿಕ್ಕಿದೆಲ್ಲ ನಾನು ಮಾಡ್ಕೊಬರ್ತೀನಿ ನೀವು ಇವೆಲ್ಲ ಕುಯ್ಕೊಂಡಂತ. ಸೊ ಆಗ ಮಾಡಿಕೊಂಡು ನಮ್ಮ ತಾಯಿ ನಮ್ಮ ಎರಡು ಮಂದಿಯ ಒಂದು ಕೂಲಿ ತೊಗೊತಿದ್ವಿ. ಅಂದರೆ ನಮ್ಮ ಜೀವನಕ್ಕೆ ಅಷ್ಟು ತುಂಬ ಬಡತನ ಇತ್ತು. ಹಾಗೆ ಮತ್ತು ಈ ಕಡಲೆಕಾಯಲ್ಲಿ ನಮ್ಮ ಕಡೆ ಶೇಂಗಾ ಇದೆಲ್ಲ, ನಾವು ಶೇಂಗಾ ಆರ್ಬೇಕಂದ್ರೆ ಅಲ್ಲೂ ರಿಜೆಕ್ಟ್ ಮಾಡೋದು ನಮ್ಮನ್ನು. ಈ ಹುಡುಗ ಬೇಡ, ಚಿಕ್ಕ ಹುಡುಗ ಅಂತ. ನಮ್ಮ ತಾಯಿ ನೋಡ್ರಿ, ಇಲ್ಲ ನಮ್ಗೆ ಇಷ್ಟಿಷ್ಟು ಸಾಲ ಅಂತ ಇರುತ್ತಲ್ಲ, ಇಷ್ಟು ಸಾಲ ಕೊಟ್ಬಿಡಿ, ನನ್ನ ಮಗ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆ ಕಾನ್ಫಿಡೆಂಟಿಂದ ಕೊಟ್ಟು ಮಾಡಿದ್ವಿ. ಅಂತ ಒಂದು ಬಡತನದಿಂದ ಮಾಡ್ತಕ್ಕಂಥ ಜೀವನವೇ ಇದಕ್ಕೆ ತುಂಬ ಪ್ರೇರಣೆ ಆಯ್ತು ನನಗೂ. ಓಕೆ, ಓದಿನ MSW ಓದಿದ್ರಿ, ಕರೆಸ್ಪಾಂಡೆನ್ಸಲ್ಲಿ MSW ಮುಗಿಸಿದ್ರಿ. ಅಂದರೆ ಈ ಬಡತನದ ಮಧ್ಯೆ ಕೂಡ ಓದಿನ ಗೀಳನ್ನು ಬಿಡಲಿಲ್ಲ ನೀವು. ಹೌದು, ಓದು ಇನ್ನೇನೋ ನನ್ನನ್ನು ಬದಲಾಯಿಸುತ್ತೆ, ಓದು ಇನ್ನೇನೋ ನನ್ನಲ್ಲಿ ಬದಲಾವಣೆಯನ್ನು ತರುತ್ತೆ ಅಂತೇಳಿ ಬಯಸ್ತಾ ಹೋದ್ರಿ. ಓದಿನ ದಿನಗಳು ಹೇಗಿದ್ವು? ಅದರಲ್ಲೂ ಮುಖ್ಯವಾಗಿ ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಓದಿದ್ರಿ, ದುಡಿತಾ ಓದ್ತಾ. ಇಲ್ಲಿ ನಾನು ಬೆಂಗಳೂರು ಬಂದಾಗ ಇಲ್ಲಿ ಫೀಸ್ಗಿರಲಿಲ್ಲ, ನಾನು ಫೀಸ್ಗಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಯಲಹಂಕ ಹತ್ರ
ಅಲ್ಲಿ ಒಂದು ಟೈಲ್ಸ್ ಕಂಪ್ನಿ ಅಂತ ಇತ್ತು. ಆ ಟೈಲ್ಸ್ ಕಂಪ್ನಿಯಲ್ಲಿ ಅಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡಿದೆ. ಒಂದು 7 ದಿನಗಳು ಮಾಡಿದೆ. 7 ದಿನಗಳಲ್ಲಿ ಮಾಡಿ ಕೊನೆಗೆ ಅಲ್ಲಿ ಗಂಟೆಗೂ ಮಲಗಂಗಿಲ್ಲ. ಗಂಟೆಗೆ 1 ಗಂಟೆ ಹೊಡಿಬೇಕಾಗಿತ್ತು ಅಲ್ಲಿ. ರಾತ್ರಿ ಪೂರ ಇತ್ತು ಅಲ್ಲಿ. ಅಲ್ಲಿ ನಿದ್ದೆ ಮಾಡಿ ನಾವು ಕಾಲೇಜ್ಗೆ ಹೋಗ್ಲಿಕ್ಕಾಗಲ್ಲ. ಕಷ್ಟಪಟ್ಟು 7 ದಿನ ಮಾಡಿದೆ. ಇನ್ನು ಮಿಗ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರಿಗೆ ಅಲ್ಲಿ ಮ್ಯಾನೇಜರ್ಗೆ ಹೇಳಿದೆ, ಸರ್ ನನಗೆ 7 ದಿನ ಮಾಡಿದ್ದೀನಿ, ತುಂಬ ಕಷ್ಟ ಇದೆ, ನೀವು ಸ್ಯಾಲ್ರಿ ಕೊಡಲೇಬೇಕು ಅಂತ ಕೇಳಿದಾಗ ಅವರು ಕೊಟ್ಟರು. ಅಲ್ಲಿಂದ ಇದನ್ನೊಂದು ಶುರು ಆಗಿದ್ದು. ದುಡಿಬೇಕು ಅನ್ನೋ ಛಲ ಶುರುವಾಯಿತು. ಆಯಿತು. ಆತ ನಾನು ಇದು ವಿದ್ಯಾರ್ಥಿ ಜೀವನದಲ್ಲಿ ಮತ್ತೆ ಫೀಸ್ಗೋಸ್ಕರ ಮತ್ತೆ ನನ್ನ ಫೈನಲ್ ಇಯರ್ ಹಂತಕ್ಕೆ ಬಂದಾಗ ಮತ್ತೆ ಅಲ್ಲಿ ಫೀಸ್ ಇರಲಿಲ್ಲ. ಮತ್ತೆ ಕೂಲಿ ಮಾಡ್ಕೊಂಡು ಬರಬೇಕು. ಕೂಲಿ ಎಲ್ಲಿ ಹೋಗಬೇಕು, ಇಲ್ಲಿ ಬೆಂಗಳೂರಲ್ಲಿ ಅಂತ ಬಿಟ್ಟು ಮತ್ತೆ ಊರಿಗೆ ಹೋದೆ. ಊರಿಗೆ ಹೋದಾಗ ಅಲ್ಲಿ ವೈನಸ್ಕೋಟೆ ಅಂತ ಹಳ್ಳಿಯಲ್ಲಿ, ಆ ಹೋಬಳಿಯಲ್ಲಿ ಒಂದು ಮನೆಗೆ ತುಂಬ ಆಗರ್ಭ ಶ್ರೀಮಂತರು ಅಲ್ಲಿ ನಮ್ಮ ಹೊಸಕೋಟೆಗೆ, ಅವ್ರ ಮನೆಗೆ ಟೈಲ್ಸ್ ಹೆಲ್ಪರ್ ಆಗಿ ಅಲ್ಲಿ ಸೇರಿಕೊಂಡು 1 ತಿಂಗಳ ಕಾಲ. ಅಲ್ಲಿ ನನಗೆ 25 ರೂಪಾಯಿ 1 ದಿನಕ್ಕೆ. ಆಗ ಮಾಡ್ತಾ ಮಗನೂ ನನಗೆ ಪರಿಚಯ ಆದ. ಅವನ ಹತ್ರ ಹೇಳ್ಕೊಂಡೆ, ಇದು ಹಣ ಹಿಂಗಾಗಿದೆ ಕಷ್ಟ ಅಂತಂದ. ನಮ್ಮ ತಂದೆಗೆ ಹೇಳ್ಬೇಡ, 25 ಜೊತೆಗೆ ಇನ್ನೂ ಒಂದು 20 ರೂಪಾಯಿ ಕೊಡ್ತೀನಿ ನಾನು, ನಮ್ಮ ತಂದೆಗೆ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಅವರು 1 ತಿಂಗಳದಕ್ಕೆ ಇನ್ನೂ 20 ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಕೊಟ್ಟರು. ಆ ಫೀಸನ್ನೇ ನಾನು ಇಲ್ಲಿ ಡಿಗ್ರಿ ಕಾಲೇಜಲ್ಲಿ ಏನು ನಾನು ಗ್ಯಾಸ್ ಕಾಲೇಜಲ್ಲಿ ಇದು ಓದ್ತಿದ್ದೆ ಬೆಂಗಳೂರಲ್ಲಿ, ಇಲ್ಲಿ ಕಟ್ಬಿಟ್ಟು ಅದು ಕಂಪ್ಲೀಟ್ ಮಾಡಿಕೊಂಡೆ. ಹಾಗೆ ನಾನು ತುಂಬ ಕಷ್ಟದಲ್ಲಿ ತುಂಬ ಬಂದೆ. ಆದರೆ ನಾನು ಛಲ ಅಂತ ಬಿಡಲಿಲ್ಲ. ಯಾಕಂದರೆ ನಾವು ಸಾಮಾನ್ಯವಾಗಿ ಅಬ್ದುಲ್ ಕಲಾಂ ಜಿಯವರು ಮತ್ತು ಈ ಅಬ್ರಹಂ ಲಿಂಕನ್ ಅಂತ ಜೀವನ ಚರಿತ್ರೆಗಳನ್ನು ಮತ್ತು ಸ್ವಾಮಿ ವಿವೇಕಾನಂದ ಮತ್ತು ಅಂಬೇಡ್ಕರ್ ಅವರು ಇಂಥ ಒಂದು ಚಿಂತನೆಗಳೇ ನಮಗೆ ಗಟ್ಟಿಗೊಳಿಸ್ತಾ ಇದ್ವು. ಎಲ್ಲ ಕಷ್ಟದಿಂದ ಬಂದವರೇ ಅವರು. ಕಷ್ಟದ ಕುಲುಮೆಯಲ್ಲಿ ಬೆಂದೆ ಇವತ್ತು ಇಡೀ ಜಗತ್ತಿಗೆ ಬೆಳಕಾಗಿರುವಂಥದ್ದು. ಚಿನ್ನ ಯಾವಾಗಲೂ ಸಾಕಷ್ಟು ಏನು ಬೆಂಕಿಲಿ ಬೆಂದರೆ ಅದು ಹೊಳಪು ಜಾಸ್ತಿ ಅಂತಲ್ಲ, ಹಂಗೆ ಕಷ್ಟದಲ್ಲಿ ಬೆಂದೇ ಇವರೆಲ್ಲ ಹೊಳಪಾಗಿರೋದು, ಹೊರ ಜಗತ್ತಿಗೆ ಇವತ್ತು ಪ್ರಕಾಶಮಾನವಾಗಿ ಬೆಳಗ್ತಾ ಇರುವಂಥದ್ದು. ಕಷ್ಟ ಅಂತಕ್ಕಂಥದ್ದು ನಾವು ಅದಕ್ಕೆ ತಲೆಬಾಗಿ ಅದಕ್ಕೆ ಕಷ್ಟ ಅಂತ ನಾವು ಅಲ್ಲೇ ಇದ್ಬಿಟ್ರೆ ಅದು ನಿಜವಾಗ್ಲೂ ತಪ್ಪಾಗುತ್ತೆ ಸರ್. ಕಷ್ಟದಿಂದ ಅದನ್ನು ಬೇಯಿಸ್ಕೊಂಡು ನಾವು ಸೀಳಿ ಮುನ್ನಡೆಯಬೇಕು ಜೀವನ. ಅಂದರೆ ಆ ಸೀಳಿ ಮುನ್ನಡೆದ್ರೆ ಅದಕ್ಕಿಂತ ಒಂದು ಸಾರ್ಥಕದ ಭಾವ ಮತ್ತೊಂದಿಲ್ಲ. ಅದಕ್ಕೆ ಸೀಳ್ಕೊಂಡು ಮುನ್ನಡೆ ಒಂದು ಛಲ ಇದೆ. ಆದ್ದರಿಂದ ಆ ಒಂದು ಜೀವನದ ಹಾದಿಯಲ್ಲೇ ನಾನು ಸಾಕ್ತೇನೆ ಸರ್. ಈ ಪರಿಸರ ಕಾಳಜಿಯ ಅಲ್ಲಿ ಮರಗಿಡಗಳನ್ನು, ನೀರನ್ನು, ಮಣ್ಣನ್ನು ರಕ್ಷಣೆ ಮಾಡುವ ನಿಮ್ಮ ಅದೊಂದು ರೀತಿ ನೆಲದ ಜೊತೆಗಿನ ಪರಿಸರ ಸ್ನೇಹಿ ಜೀವನ ಅಂತೀವಿ. ಈ ಜೀವನಕ್ಕೆ ಬಂದಂಥ ಸವಾಲುಗಳೇನು, ನಿಮ್ಮ ಕೆಲಸಕ್ಕೆ ಬಂದಂಥ ಇಕ್ಕಟ್ಟುಗಳೇನು? ಸರಿ, ಇಲ್ಲಿ ನಾನು ಏನೇನು BMTCಯಲ್ಲಿ ಏನು ಈಗ ನಿರ್ವಾಹಕನಾಗಿದ್ದು ಕೆಲಸ ಮಾಡ್ತಾಯಿದ್ರು, ಇಲ್ಲಿ ನಾವು ವಾರ ಪೂರ್ತಿ ಕೆಲಸ ಮಾಡಿದ್ರೆ ಒಂದಿನ ಮಾತ್ರ ಬಿಡುವಿರುತ್ತೆ. ಅಲ್ಲಿ ಶಾಲೆ ಕಾಲೇಜುಗಳಲ್ಲಿ ನನಗೆ ಆಸಕ್ತಿ, ಅಲ್ಲಿ ಕಾರ್ಯಗಳು ಮಾಡಬೇಕು, ಗಿಡಗಳಾಗಬೇಕು ಅಂತಕ್ಕಂಥ ತುಂಬ ಆಸಕ್ತಿ ಇರುತ್ತೆ. ಇಲ್ಲಿ ವಾರ ಪೂರ್ತಿ ಇರುತ್ತೆ. ಬಟ್ ಒಂದು ಈ ಭಾನುವಾರ ತೊಗೊಂಡ್ರೆ ಅಲ್ಲಿ ಭಾನುವಾರ ಮಕ್ಕಳು ಸಿಗಲ್ಲ. ಹಾಗಾಗಿ ನನ್ನ ವಾರದ ರಜೆಯನ್ನು ಸೋಮವಾರಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಸೋಮವಾರ ಮಾಡ್ಕೊಂಡು ಸೋಮವಾರ 10 ಗಂಟೆಗೆ ಅಲ್ಲಿರಬೇಕಾದ್ರಿಂದ ಇಲ್ಲಿ ಭಾನುವಾರನೂ ಕೆಲಸ ಮಾಡಬೇಕಾದ್ರಿಂದ ನಾನು ಭಾನುವಾರ ಇಲ್ಲಿ ಸೆಕೆಂಡ್ ಶಿಫ್ಟ್ ಮಾಡಿ ರಾತ್ರಿ ಎಲ್ಲ ಜರ್ನಿ ಮಾಡಿ ಅಲ್ಲಿ ನಾನು 3 ತಲುಪೋದೆ ನಾನು 3 ಗಂಟೆ ಆಗುತ್ತೆ. ಆ 3 ಗಂಟೆಯಿಂದ 6 ಗಂಟೆವರೆಗೆ 3 ಅವರ್ ಮಾತ್ರ ನಿದ್ದೆ ಮಾಡಿ ಮತ್ತು ಯಥಾ ಪ್ರಕಾರ ಸೋಮವಾರ ಅಲ್ಲಿ ಶಾಲೆಯಲ್ಲಿ ಹಾಜರಾಗ್ತಿದ್ದೆ. ಅಲ್ಲಿ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿ ಅಲ್ಲಿ ಮಕ್ಕಳ ಜೊತೆ ಶಿಕ್ಷಕರ ಜೊತೆ ಮಾಡಿಕೊಂಡು ಎಲ್ಲ ಗಿಡ ಮರಗಳನ್ನು ಹಾಕಲಿಕ್ಕೆ, ಒಂದು ಜಾಗೃತಿ ಮೂಡಿಸ್ಲಿಕ್ಕೆ, ಒಂದು ಜಾಥಾ ಮಾಡಲಿಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಸಹಕಾರ ನೀಡಿದರು. ಅಲ್ಲಿ ತುಂಬ ಚೆನ್ನಾಗಾಯಿತು. ಎಂಥ ದಿನಗಳನ್ನು ಈಗ ನೀವು ಸೋಮವಾರ ಅಲ್ಲಿಗೆ ರೀಚ್ ಆಗುವಂಥದ್ದು ಒಂದು ದಿನ ಆದರೆ, ಅದಲ್ಲದೆ ನಾವು ಹಬ್ಬ ಹರಿದಿನಗಳು ಅಥವಾ ದಿನಾಚರಣೆಗಳು ಇವುಗಳೆಲ್ಲ ಮಾಡ್ತೀವಿ. ಇದನ್ನೇನಾದರೂ ಜೋಡಿಸ್ಕೊತೀರಿ ನಿಮ್ಮ ಚಟುವಟಿಕೆಗಳಿಗೆ? ಪರಿಸರ ದಿನಾಚರಣೆ ಅಂತ ಏನಿತ್ತು ಅದನ್ನು ಪ್ರತಿನಿತ್ಯ ಅಂತಲೇ ಮಾಡ್ತೀನಿ ಆ್ಯಕ್ಚುಲಿ. ಮತ್ತು ಜೊತೆಗೆ ಈಗ ನಾನು ಒಟ್ಟು 15 ವರ್ಷ ಆಯಿತು ಈ ಸಂಸ್ಥೆಗೆ ಸೇರಿ. ನಾನು BMTCಗೆ 15 ವರ್ಷದಿಂದ ಒಂದು ದಿನ ನನ್ನ ಏನು ವಾರದ ರಜೆ ಅಂತ ಏನಿದೆಯೋ ಇದುವರೆಗೂ ನನ್ನ ಮನೆಯಲ್ಲಿ ಇಲ್ಲ ಸರ್. ನಾನು ಅಷ್ಟು ದಿನಗಳನ್ನು ನಾನು ಏನು ವಾರದ ರಜೆಗಳು ಏನಿದೆಯೋ ಅಷ್ಟು ದಿನಗಳು ನಾನು ಬರೀ ಅಲ್ಲಿ ನನ್ನ ಸಂಸ್ಥೆ ಪರವಾಗಿ ಶಾಲಾ ಕಾಲೇಜುಗಳಲ್ಲಿ ನಾನು ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೀನಿ. ಅದನ್ನು ಅಲ್ಲಿ ಗಿಡ ಮರಗಳು ಹಾಕೋದಾಗಲಿ ಅಥವಾ ಒಂದು ಶಾಲಾ ಕಾಲೇಜಿಗೆ ಹೋಗ್ಬಿಟ್ಟು ಟೀಚ್ ಮಾಡೋದಾಗಲಿ, ಅವ್ರಿಗೆ ಒಂದು ಜಾಗೃತಿ ಮೂಡಿಸೋದಾಗಲಿ, ಅಥವಾ ಅಲ್ಲೂ ಸಿಗಲಿಲ್ಲ, ಕಾರ್ಯಕ್ರಮಗಳು ಸಿಗಲಿಲ್ಲ ಅಂತ ಅಂದ ಪ್ರಶ್ನೆಯಲ್ಲಿ ಯಾರೋ ಒಬ್ಬ ತಜ್ಞರು ವಿಜ್ಞಾನಿಗಳ ಜೊತೆ ಹೋಗೋದಾಗಲಿ, ಅಲ್ಲೇ ಒಂದು ಸಂಗ್ರಹಣೆ ಮಾಡೋದಾಗಲಿ, ಒಂದು ಜ್ಞಾನ ಸಂಗ್ರಹಣೆ ಮಾಡೋದಾಗಲಿ, ವಿಷಯ ಸಂಗ್ರಹಣೆ ಮಾಡೋದಾಗಲಿ, ಇವೆಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದೆ. ಓಕೆ. ಇಲಾಖೆಗಳ ಸಹಯೋಗ ಹೇಗಿದೆ?
ಇಲಾಖೆಗಳಿಂದ ಬೇರೆ ಬೇರೆ ಇಲಾಖೆಗಳು ಅಂದರೆ ಪರಿಸರ ನಮ್ಮ ತಾಲೂಕಿನ ಒಂದು ಪರಿಸರ ಇಲಾಖೆ ತುಂಬ ಸಹಕಾರ ನೀಡುತ್ತೆ. ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಮಾಡುತ್ತೆ. ಇನ್ನಷ್ಟು ದೊಡ್ಡ ಮಟ್ಟದ ಒಂದು ಸಹಾಯ ಬೇಕಾಗಿದೆ ನನಗೆ. ಓಕೆ, ಜೊತೆಗೆ ಶಿಕ್ಷಣ ಇಲಾಖೆನೂ ನಿಮ್ಮ ಜೊತೆ ಇದೆ ಅಂತ ಅನ್ಕೊಂಡ್ಬಿಟ್ಟೆ. ಖಂಡಿತವಲ್ಲ, ಶಿಕ್ಷಣ ಇಲಾಖೆ ಅಂತ ತುಂಬ ಇದೆ ಅದಂತೂ ಸದ್ಯ. ಓಕೆ, ಈಗ ಒಂದಷ್ಟು ನಿಮಗೆ ತಿಮ್ಮಕ್ಕ ಅಂತವರು ಅಥವಾ ಇನ್ಯಾರೋ ಈ ಥರದ ಒಂದು ದೊಡ್ಡ ಮಾದರಿಗಳು ನಿಮಗೆ ಆದರ್ಶವನ್ನು ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಇನ್ನೊಬ್ಬರಿಗೆ ಆದರ್ಶ ಆಗುವಂಥ ಒಂದು ಕಾಲಘಟ್ಟಕ್ಕೆ ಬಂದು ನಿಂತಿದ್ದೀರಿ. ಇದನ್ನು ಕುಟುಂಬ ಹೇಗೆ ತಗೊಳುತ್ತೆ ದಾಸನವರೇ? ನಮ್ಮ ತಂದೆ ತಾಯಿಯವರು ಅವರು ಬಡತನದಿಂದ ಬಂದಿರೋದ್ರಿಂದ ಅವ್ರಿಗೆ ಗೊತ್ತು ನನ್ನ ಮಗ ತುಂಬ ಚೆನ್ನಾಗಿ ಮಾಡ್ತಾನೆ, ಏನೇ ಮಾಡಿದ್ರೆ ಅವನು ಕರೆಕ್ಟಾಗಿ ಮಾಡ್ತಾನೆ ಅನ್ನೋದು ಅವ್ರಿಗೊಂದು ಆತ್ಮವಿಶ್ವಾಸ ಇದೆ. ಓಕೆ, ಈಗ ಇಲ್ಲಿ ಮದುವೆ ಆಗಿರ್ತಕ್ಕಂಥವ್ರಿಗೆ ಇವ್ರಿಗೆ ಇನ್ನೂ ಅಂದರೆ ಒಂದು 7 ವರ್ಷ ಆಗಿದೆ. ಆದ್ದರಿಂದ ಇವ್ರು ಇನ್ನೂ ಸ್ಟಡಿ ಮಾಡ್ತಾ ಇರ್ತಾರೆ. ಅದನ್ನು ಎಲ್ಲೋ ಒಂದು ಕಡೆ ಕಷ್ಟ ಅನ್ನೋದು ಇರುತ್ತೆ. ಆ ಕಷ್ಟಗಳ ನಡುವೆ ಬೇಯಿಸ್ಕೊಂಡು ಹೋಗೋದೇ ಜೀವನ ಸರ್ ಅಲ್ವಾ? ಹೌದು, ಖಂಡಿತ. ಅಂದರೆ ಅವ್ರಿಗೂ ಕಷ್ಟವನ್ನು ಭೇದಿಸುವ ಛಾತಿಯನ್ನು ಕಲಿಸ್ಬಿಟ್ಟಿದ್ರಿ. ಹೌದು ಸರಿ. ಅಂದರೆ ಈಗ ಮಕ್ಕಳು ಹೆಂಡ್ತಿ ಅಂದರೆ ಅವರು ಈ ವಾರ ಪೂರ್ತಿ ಕೆಲಸ ಮಾಡ್ತಾರೆ, ಅಷ್ಟು ಒಂದು ದಿನ ನಮ್ಮ ಜೊತೆ ಕಳಿಬೇಕಂತ ಅವ್ರಿಗೆ ಆಸೆ ಇರುತ್ತೆ. ಸಹಜ ಅದು. ಇಲ್ಲಿ ನನಗೇನಾಗಿದೆ ಅಂದರೆ ಇವತ್ತು ನಾವು ಹುಟ್ಟಿದ್ವಿ ಇಲ್ಲಿ ಸ್ವಾಮಿ ವಿವೇಕಾನಂದ ಒಂದು ಮಾತಾಡ್ತಾರೆ ಸರ್, ಅವರು ಹುಳುಗಳಂತೆ ಹುಟ್ಟಿ ಹುಳುಗಳಂತ ಸಾಯಬೇಡಿ, ಈ ಸಮಾಜಕ್ಕೆ ಏನಾದರೂ ಒಂದು ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿ ಅಂತ. ಆ ಹೆಜ್ಜೆಗಳನ್ನು ಬಿಟ್ಟು ಹೋಗ್ಲಿಕ್ಕೋಸ್ಕರ ಇಂಥ ಸಾರ್ಥಕತೆ ಕ್ಷಣ ಕಾಣಲಿಕ್ಕೋಸ್ಕರ ನಾವು ಕೆಲವೊಂದು ಹೊಂದಾಣಿಕೆ ಮಾಡ್ಕೊಳ್ಬೇಕಾಗುತ್ತೆ ಸರ್. ಹೌದು, ಖಂಡಿತ. ಎಸ್, ಬರವಣಿಗೆ ಏನಾದರೂ ಇದೆಯಾ ನಿಮಗೆ? ಬರವಣಿಗೆ ಹವ್ಯಾಸ? ಬರವಣಿಗೆ ಅಂದರೆ ನಾನು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಒಂದು ಅನಿಸಿಕೆಗಳನ್ನು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಕೆಲವೊಂದನ್ನು ಒಂದು ಇದು ಬರೆದಿದ್ದೀನಿ. ಅಂದರೆ ಬೆಟ್ಟಗಳಿಗೆ ಬೆಂಕಿ ಹಚ್ಚುವುದರಿಂದ ಆಗತಕ್ಕಂಥ ದುಷ್ಪರಿಣಾಮಗಳು ಹೇಗೆ ಅಂತ ಒಂದು ಮಾಡಿದ್ದೀನಿ. ಅದಕ್ಕೂ ಎಲ್ಲ ಪತ್ರಿಕೆಗಳಲ್ಲೂ ಅದು ಬಂತು. ಸರ್ಕಾರ ಅದಕ್ಕೆ ಒಂದು ದನಿಗೂಡಲಿಲ್ಲ ಅಂತ ಒಂದು ನೋವಿದೆ ಸರ್ ನನಗೆ. ನಿಜ, ನೀವು ಹಾಕ್ತೀರಿ, ನಾಳೆ ಯಾರೋ ಕಿತ್ತಾಕ್ತಾರೆ, ಇನ್ಯಾರೋ ಬೆಂಕಿ ಹಚ್ತಾರೆ. ಕಾಡಲ್ಲಿರ್ತಕ್ಕಂಥ ಬರೀ ಮರಗಿಡಗಳಷ್ಟೇ ಅಲ್ಲ, ಅಲ್ಲಿ ಕಾಡನ್ನೇ ಆವಾಸ ಸ್ಥಾನ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಜೀವ ಜಂತುಗಳು ಕೂಡ ಹೋಗ್ಬಿಡ್ತವೆ. ಹೇಗೆ ಅದರ ರಕ್ಷಣೆಗೆ ಏನಾದರೂ ಉಪಾಯ ಕೊಟ್ಟಿದ್ದೀರಾ ನೀವು? ಸರ್ ಖಂಡಿತ ಇದೆ ಸರ್. ಅದೇ ನಾನು ಕರ್ನಾಟಕ ರಾಜ್ಯಾದ್ಯಂತ ACF, DCF ಮತ್ತು IFSಗಳು ಇಂಥ ಮತ್ತು ವಿಜ್ಞಾನಿಗಳ ಜೊತೆ ಎಲ್ಲ ತುಂಬ ಸಂಪರ್ಕ ಮಾಡಿದ್ದೀನಿ. ಅವ್ರನ್ನ ಕೇಳಿದ್ದೀನಿ, ಸರ್ ಬೆಟ್ಟಕ್ಕೆ ಬೆಂಕಿ ಹಚ್ತಾರೆ, ನಮ್ಮ ತಾಲೂಕಲ್ಲಿ ತುಂಬ ಬೆಟ್ಟಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ನಮ್ಮ ತಾಲೂಕು ವರ್ಷ ಬೀಳುತ್ತೆ. ಈಗ ಇನ್ನೇನು ಮುಂದೆ ಬಂತು, ಈಗ ಫೆಬ್ರವರಿ ಮಾರ್ಚ್ ಅಂದರೆ ಬೆಟ್ಟನ ಅದಕ್ಕೆ ಬೆಂಕಿ ಹಾಕ್ತಾ ಇರ್ತಾರೆ. ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಮಾಡ್ಬೇಕಂದ್ಬಿಟ್ಟು ನಾನು ತುಂಬ ಕಡೆ ಕೇಳಿದ್ದೀನಿ. ಅವ್ರು ಏನಂತ ಕೈ ಚೆಲ್ತಾರೆ ಅಂದರೆ, ನಾವು 25-30 ವರ್ಷಗಳಿಂದ ನಾವು ಆ ಕಾರ್ಯಕ್ರಮನೆಲ್ಲ ಮಾಡ್ತಾಯಿದ್ದೀವಿ, ಏನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಕೇಳಿದೆ. ಬಟ್ ಅದಕ್ಕೆ ನಾನು ಸುಮಾರು 3 ವರ್ಷಗಳ ಕಾಲ ನಾನು ಅದ್ರ ಬಗ್ಗೆ ನಾನು ತುಂಬ ಒಂದು ಚಿಂತಾಗ್ರತನಾಗಿ, ಅಷ್ಟು ತಲ್ಲಿನತೆ ಅಂದರೆ ರಾತ್ರಿ ಮಲಗಿದ್ರು 4 ಗಂಟೆಗೆ ಎದ್ರೂ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅದಕ್ಕೆ ಬಂದಂಥ ಒಂದು ಉಪಾಯಗಳನ್ನ ನಾನು ಡೈರಿಯಲ್ಲಿ ಕೋಟ್ ಮಾಡಿದ್ದೀನಿ. ಅದಕ್ಕೊಂದು ಉಪಾಯ ಇದೆ ಸರ್. ಅದಕ್ಕೆ ಬೆಟ್ಟಗಳಿಗೆ ಬೆಂಕಿ ಯಾವ ರೀತಿ ಹಚ್ಚದೇ ಇರತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಸಂಪೂರ್ಣವಾಗಿ ಇದು ನನ್ನ ಜ್ಞಾನ ಮತ್ತು ಮಾಹಿತಿ ಇದೆ ಸರ್ ನನ್ನ ಹತ್ರ. ಓಕೆ, ಅದ್ರ ಬಗ್ಗೆ ಖಂಡಿತ ಒಂದು ಎಪಿಸೋಡ್ ಮಾಡೋಣ. ಆದರೂ ಈಗ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಭಾಳ ಅದ್ಭುತವಾದುದು. ಇಡೀ ಸಮಾಜ ಅದಕ್ಕೆ ತಮ್ಮ ಕೈ ನೀಡುವಂಥ, ಮನಸ್ಸು ನೀಡುವಂಥ, ಸಹಕಾರ ನೀಡುವಂಥ ಕೆಲಸಗಳಾಗಬೇಕು. ಸಮಾಜ ಅಂದರೆ ಸರ್ಕಾರನೂ ಸೇರ್ಕೊಂಡ್ಬಿಡುತ್ತೆ ಅಲ್ಲಿ. ಸೊ ಹಾಗಾಗಿ ಇವೆಲ್ಲವುಗಳ ಜೊತೆ ಮತ್ತಷ್ಟು ನೀವು ಕೆಲಸ ಮಾಡುವಂಥ, ಪರಿಸರ ರಕ್ಷಣೆಗೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡುವಂಥ ಎಲ್ಲ ಅವಕಾಶಗಳು ಬಂದೋಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಭೀಮವಾಹಿನಿಯ ಪರವಾಗಿ ತಮಗೆ ಅಭಿನಂದನೆಗಳು ದಾಸಣ್ಣವರೇ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್.